ಕರ್ನಾಟಕ ಸರ್ಕಾರ ಅವಧಿಯನ್ನ ಪೂರ್ಣಗೊಳಿಸ್ತಾ ಇರುವಂತಹ ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಡಿಸಿಗಳಿಗೆ ಆದೇಶ ಮಾಡಿದೆ. ಈಗಾಗಲೇ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಅನೇಕ ನಗರ ಸ್ಥಳೀಯ ಸಂಸ್ಥೆಗಳು, ಕಾರ್ಪೊರೇಷನ್ಗಳಿಗೆ ಚುನಾವಣೆಗಳನ್ನು ಮಾಡದಲ್ಲೇ ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರಗಳೇ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ರೀತಿ ಇವತ್ತು ಜನವರಿ 26 ಅಂದ್ರೆ ಈ ದೇಶದಲ್ಲಿ ಜನರ ಆಡಳಿತ ಪ್ರಾರಂಭವಾದಂತ ದಿನ. ಈ ದಿನದಲ್ಲಿ ನಾವು ಈ ಜನರ ಆಡಳಿತವನ್ನು ವಾಪಸ್ ಪಡಿಬೇಕು, ಜನರ ಕೈಗೆ ಅಧಿಕಾರ ಕೊಡಬೇಕು ಅನ್ನೋ ಆಶಯದೊಂದಿಗೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ಬರುವ 29ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜನಾಧಿಕಾರ ಸಮಾವೇಶವನ್ನ ನಾವು ಮಾಡ್ತಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ನಾವು ಗ್ರಾಮ ಪಂಚಾಯಿತಿಗಳು ಏನು ಆಡಳಿತ ವ್ಯವಸ್ಥೆಯನ್ನ ಮುಗಿಸ್ತಾ ಇದ್ದಾವೆ, ಅವ್ರಿಗೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಒಳಗಡೆ ಬಹಳ ಸ್ಪಷ್ಟವಾಗಿ ಆಡಳಿತ ಸಮಿತಿಯನ್ನ ನೇಮಕ ಮಾಡಲಿಕ್ಕೆ ಮೊದಲನೇ ಅವಕಾಶ ಇದೆ. ಅದು ಅಥವಾ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತಿದೆ. ಆ ಒಂದು ಅಂಶವನ್ನ, ಆಡಳಿತ ಸಮಿತಿಯನ್ನ ನೇಮಿಸುವ ಅಂಶವನ್ನ ಬಳಸ್ಕೊಂಡಂತೆ ಈಗಾಗಲೇ ನಾವು ಜನರಿಂದ ಆಯ್ಕೆ ಆಗಿರುವಂತ ಜನಪ್ರತಿನಿಧಿಗಳಿದ್ದೇವೆ, ನಮ್ಮನ್ನ ಅವಧಿ ಮುಗಿದ ತಕ್ಷಣ ನಮ್ಮನ್ನೇ ಪುನರ್ ನೇಮಕ ಮಾಡೋದ್ರ ಮೂಲಕ, ಒಂದು ಆಡಳಿತ ಸಮಿತಿಯಾಗಿ ನೇಮಕ ಮಾಡೋದ್ರ ಮೂಲಕ ಜನರ ಕೈಗೆ ಅಧಿಕಾರವನ್ನ ಕೊಟ್ಟು ಜನರ ಆಡಳಿತವನ್ನು ಮುಂದುವರಿಸಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದೇವೆ. ಹಾಗಾಗಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಇರ್ಬೋದು, ನಗರ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು, ಮಾಜಿ ಜನಪ್ರತಿನಿಧಿಗಳು ಇರ್ಬೋದು, ನಾಗರಿಕರು ಇವತ್ತು ಏನು ಜನರಿಂದ ಆಡಳಿತವನ್ನ ವಾಪಸ್ ಪಡೀಲಾಗ್ತಿದೆ, ಬೆಂಗಳೂರು ಕೇಂದ್ರಿತ ಆಡಳಿತ ಇಲ್ಲಿ ಶುರುವಾಗಿದೆ, ವಾಪಸ್ಸು ಜನರ ಹಳ್ಳಿಗೆ, ನಮ್ಮ ಹಳ್ಳಿಗೆ ನಮ್ಮ ಜನರು ಆಡಳಿತ ಮಾಡಿಕೊಳ್ಳುವ ಹಾಗೆ, ಹಳ್ಳಿಯ ಅಭಿವೃದ್ಧಿಯನ್ನು ಹಳ್ಳಿಯ ಜನರೇ ಮಾಡಿಕೊಳ್ಳುವ ಆಶಯದಿಂದ ಏನಿವತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಈ ದೇಶದಲ್ಲಿ ಜಾರಿಗೆ ತಂದಿದ್ರು. ಅದಕ್ಕೆ ಗಾಂಧೀಜಿಯವರು ಇರ್ಬೋದು, ನೆಹರೂರು ಇರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜೀವ್ ಗಾಂಧಿ ಅವರು ಕನಸದು 73-74ನೇ ತಿದ್ದುಪಡಿ ಆಗ್ಲಿಕ್ಕೆ ಕಾರಣ, ಸಂವಿಧಾನಬದ್ಧ ಸಂಸ್ಥೆಗಳ ಕಾರಣ ರಾಜೀವ್ ಗಾಂಧಿ ಅವರು. ಹಾಗೆ ಈಗಿನ ರಾಜಕೀಯ ಪಕ್ಷದ ಏನು ಆಡಳಿತ ಪಕ್ಷ ಇದೆ ಅದರ ಪರಂಪರೆಯಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಬೆಳೆದಿರೋದನ್ನ ನಾವು ನೋಡ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ದುರಾದೃಷ್ಟ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡ್ಲಿಕ್ಕೆ ಹೊರಟ್ರೆ, ಸ್ಥಳೀಯ ಸಂಸ್ಥೆಗಳನ್ನ ಆಡಳಿತವನ್ನು ವಾಪಸ್ ಪಡೆಯಕ್ಕೆ ಹೊರಟ್ರೆ, ಇತರ ರಾಜಕೀಯ ಪಕ್ಷ, ವಿರೋಧ ಪಕ್ಷವು ಸಹಿತ ಎಲ್ಲ ರಾಜಕೀಯ ಪಕ್ಷಗಳು ಈ ವಿಷಯದಲ್ಲಿ ಮೌನವಾಗಿರೋದು ಒಂದು ದುರಂತವೇ ಸರಿ. ಹಾಗಾಗಿ ಜನರೇ ಈ ವಿಷಯವನ್ನ ಕೈಗೆತ್ತಿಕೊಂಡು ಒಂದು ಜನಾಧಿಕಾರ ಸಮಾವೇಶದ ಮೂಲಕ ಜನರ ಆಡಳಿತವನ್ನು ವಾಪಸ್